ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತು ನಾನು ನನ್ನ ಲೈಫಲ್ಲಾದಂಥ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದು ಶೇರ್ ಮಾಡ್ಕೊಳ್ಳೋದು ಸರಿನೋ ಅಥವಾ ತಪ್ಪೋ ನನಗೆ ಗೊತ್ತಿಲ್ಲ. ಬಟ್ ಎಲ್ಲರೂ ಅವ್ರವ್ರ ಲೈಫಲ್ಲಿ ಒಂದು ಸಲ ದುಡುಕಿರ್ತಾರೆ. ಒಂದು ಸಡನ್ ಡಿಸಿಷನ್ ತೊಗೊಳ್ಳೋದ್ರಿಂದ ಲೈಫಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ, ಎಷ್ಟು ಕಷ್ಟಗಳನ್ನ ಫೇಸ್ ಮಾಡ್ತೀವಿ. ಅದಕ್ಕೆ ಯಾವಾಗಲೂ ತಾಳ್ಮೆಯಿಂದ ಡಿಸಿಷನ್ ತೊಗೋಬೇಕು, ಯಾವುದಕ್ಕೂ ದುಡುಕಬಾರ್ದು ಅನ್ನೋದಕ್ಕೆ ನಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದ್ದೀನಿ ಇವತ್ತಿನ ನನ್ನ ಕರೆಂಟ್ ಸಿಚುವೇಶನಿಗೆ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಸಿಂಗಲ್ ಆಗಿದ್ದಾಗ ತಗೊಳ್ಳೋ ಯಾವ ಡಿಸಿಷನ್ ಅಷ್ಟು ಮ್ಯಾಟರ್ ಆಗೋಲ್ಲ, ಆ್ಯಂಡ್ ಯಾರಿಗೂ ಅದು ಗೊತ್ತು ಕೂಡ ಆಗೋಲ್ಲ. ಯಾವಾಗ ನಾವು ಪೇರೆಂಟ್ಸ್ ಆಗ್ತೀವೋ ಅಥವಾ ನಮಗೆ ಅಂತ ಒಂದು ಫ್ಯಾಮಿಲಿ ಅಂತ ಯಾವಾಗ ಕ್ರಿಯೇಟ್ ಆಗುತ್ತೋ ಆವಾಗ ಪ್ರತಿಯೊಂದೂ ಮ್ಯಾಟರ್ ಆಗುತ್ತೆ. ನಾವು ಸ್ವಲ್ಪ ಯೋಚನೆ ಮಾಡಿ ಅಥವಾ ಕೂತ್ಕೊಂಡು ಡಿಸ್ಕಸ್ ಮಾಡಿ ಡಿಸಿಷನ್ ತೊಗೋಬೇಕು. ಈ ಸಡನ್ ಡಿಸಿಷನ್ ತೊಗೊಳ್ಳೋದ್ರಿಂದ ಹೀಗೆ ಆಗುತ್ತೆ. ಏನಾಯಿತು ಏನಕ್ಕೆ ನಾವು ಬೆಂಗಳೂರಿಂದ ರಿಟರ್ನ್ ನಮ್ಮೂರಿಗೆ ಬಂದ್ವಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ 2021 ನಮ್ಮದು ಮದುವೆ ಆಯಿತು. ಇಬ್ಬರು ಬೆಂಗಳೂರಲ್ಲೇ ವರ್ಕ್ ಮಾಡ್ತಿದ್ವಿ. ಅಷ್ಟೊಂದು ಸ್ಯಾಟಿಸ್ಫೈಡ್ ಸ್ಯಾಲ್ರಿ ಸಿಕ್ಕಿಲ್ಲ ಅಂದರೂ ಕೂಡ ಇಬ್ಬರು ಒಂದು ಹ್ಯಾಪಿ ಲೈಫ್ನ ಲೀಡ್ ಮಾಡ್ತಿದ್ವಿ. ಆ್ಯಂಡ್ 25 ಇಯರ್ಸ್ ಆದಮೇಲೆ ಇಬ್ಬರೂ ಮದುವೆ ಆಗಿರೋದು. ಆಬ್ವಿಯಸ್ಲಿ ಫ್ಯಾಮಿಲಿ ಪ್ರೆಷರ್ ಇದ್ದೇ ಇರುತ್ತೆ, ಮಕ್ಕಳು ಮಾಡ್ಕೊಬಿಡಿ ಬೇಗ ಅಂತ. ಸೊ ನನ್ನ ಮಗಳು ಕೂಡ ಹುಟ್ಟಿದ್ಲು. ಬಟ್ ನಿಮಗೆ ಗೊತ್ತಲ್ವ ಫ್ರೆಂಡ್ಸ್, ಇವಾಗಿನ ಜನ್ರೇಷನಿಗೆ ಇಬ್ಬರು ದುಡಿದ್ರೂ ಸಾಲಲ್ಲ. ಅಂಥದ್ರಲ್ಲಿ ನಾನು ಮಗು ಮಾಡಿಕೊಂಡು, ಅದು ಅಲ್ಲದೆ ಅವಳು ಹೆಣ್ಮಗಳು, ಸುಸ್ತಾಯಿತು, ಹೆಣ್ಮಗಳು ಹುಟ್ಟಿದಾಳಲ್ವ. ಸೊ ಒಬ್ಬರೇ ಇನ್ಕಮ್ ಏನಕ್ಕೆ ನಚ್ಕೊಳ್ಳೋದು, ನಾನು ಕೆಲ್ಸಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ ನನ್ನ ಮಗಳು ಬಂದು ನಮ್ಮ ಮಮ್ಮಿಗಿನ್ನ ನಮ್ಮ ಅತ್ತೆ ಹತ್ರ ಕಂಫರ್ಟಬಲ್ ಆಗಿರ್ತಿದ್ಲು. ಆ್ಯಂಡ್ ಇಲ್ಲಿ ಸ್ವಲ್ಪ ಹಳ್ಳಿ ವೆದರು, ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನುನ ನಮ್ಮ ಅತ್ತೆ ಹತ್ರ ಬಿಟ್ಟು ಮತ್ತು ನಾನು ನನ್ನ ಹಸ್ಬೆಂಡ್ ಬೆಂಗಳೂರಿಗೆ ಹೋದ್ವಿ. ಅದಾದಮೇಲೆ ಒಂದು 6 ಮಂತ್ ಚೆನ್ನಾಗೇ ಇದ್ವಿ ಫ್ರೆಂಡ್ಸ್. ಇಬ್ರದ್ದು ಅರ್ನಿಂಗ್ಸ್ ಚೆನ್ನಾಗಿತ್ತು, ಸೇವಿಂಗ್ಸ್ ಮಾಡ್ತಿದ್ವಿ, ಎಂಜಾಯ್ ಕೂಡ ಮಾಡ್ತಿದ್ವಿ. ವೀಕೆಂಡ್ಸ್ ಎಲ್ಲಾದರೂ ಔಟಿಂಗ್ ಹೋಗ್ತಿದ್ವಿ. ಎವ್ರಿ ವೀಕೆಂಡು ಬೇಗ ಕೆಲಸ ಮುಗಿಸ್ಕೊಂಡು ಬಂದು ಮನೇಲೆಲ್ಲ ಮ್ಯಾಚ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಎಲ್ಲ ಟೈಮ್ ಪಾಸ್ ಕೂಡ ಚೆನ್ನಾಗೇ ಮಾಡ್ತಿದ್ವಿ. ಬಟ್ ಆಲ್ ಆಫ್ ಎ ಸಡನ್ ಏನಾಯ್ತಂದರೆ, ಅನುಗೆ ಜಾಸ್ತಿ ಊಟ ತಿನ್ನಿಸ್ತಾ ಅಂದರೆ ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ನಾನು ಯಾರೂ ಬ್ಲೇಮ್ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಇಲ್ಲಿ. ಅವಳಿಗೆ ಹೆಲ್ತ್ ಇಶ್ಯೂಸ್ ಆಯಿತು. ಅವಳು ಊಟ ಸರಿಯಾಗಿ ತಿಂತಿಲ್ಲ, ವಾಮಿಟಿಂಗ್ ಮಾಡ್ತಿದ್ದಾಳೆ. ಬನ್ನಿ ಅಂತ ನನ್ನ ಹಸ್ಬೆಂಡ್ ಮನೆ ಸೈಡಿಂದ ಸ್ವಲ್ಪ ಕಾಲ್ ಬಂತು. ಅದು ನಮ್ಮ ಮಮ್ಮಿ ಡ್ಯಾಡಿಗೆಲ್ಲ ಗೊತ್ತಾಗಿ, ಇರೋಳೊಬ್ಬಳೆ ಮಗಳು, ಅವಳಿಗಿನ್ನ ನಿಮಗೆ ದುಡ್ಡು ಹೆಚ್ಚಾಯ್ತಾ, ಬನ್ನಿ ಅಂತ ಅಂದರು. ಸೊ ನಾನೇನು ಮಾಡಿದೆ ಅಂದರೆ, ಅವಳನ್ನ ಕರ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಹೋಗ್ಬೋದಿತ್ತು ನಾವು, ಹೋಗಲಿಲ್ಲ. ಆ್ಯಂಡ್ ಮೋರೋವರ್ ನನಗೆ ಅವಳನ್ನ ಬಿಟ್ಟಿರೋಕ್ಕೂ ಆಗ್ತಿರಲಿಲ್ಲ. ಸೊ ಅದೇ ಆ ಟೈಮಲ್ಲಿ ನಾವು ಕುತ್ಕೊಂಡು ಡಿಸಿಷನ್ ತೊಗೋಬೇಕಿತ್ತು, ಏನು ಮಾಡೋದು ಏನು ಮಾಡ್ಬೋದು ಅಂತ. ಬಟ್ ನಾನು ಸಡನ್ ಡಿಸಿಷನ್ ತೊಗೊಬಿಟ್ಟೆ, ಇಲ್ಲ ಹೋಗ್ಬಿಡೋಣ ಊರಿಗೆ ಅನ್ನೋ ಥರ. ಅದೇ ಆ ಥರ ಡಿಸಿಷನ್ ತೊಗೊಬಿಟ್ಟೆ, ಹೋಗ್ಬಿಡೋಣ ಅಂತ. ನನ್ನ ಹಸ್ಬೆಂಡ್ ಅಂದರೆ ಒಳ್ಳೆಯದ ರೀತಿಲಿ ನಾನೇನು ಹೇಳಿದ್ರು ಅದಕ್ಕೆ ಯಾವತ್ತೂ ಅವ್ರು ಅಗೇನ್ಸ್ಟ್ ಆಗಿಲ್ಲ. ನಿನ್ಗೇನು ಅನಿಸುತ್ತೆ ಅದು ಮಾಡೋಣ ಅಂತಲೇ ಅಂದಿದ್ದು. ಬಟ್ ನಾನು ಫ್ಯೂಚರ್ ಥಿಂಕ್ ಮಾಡಲಿಲ್ಲ ಫ್ರೆಂಡ್ಸ್. ಅಲ್ಲಿ ಹೋದರೆ ಏನು, ಇನ್ಕಮಿಗೆ ಏನು ಮಾಡೋದು. ಬಟ್ ನನ್ನ ಮೈಂಡಲ್ಲಿ ಇದ್ದಿದ್ದು, ಅನುಗೆ ಹುಷಾರಿಲ್ಲ, ಅವಳಿಗೆ ಅಮ್ಮನ ಪ್ರೀತಿ ಬೇಕು, ಆ್ಯಂಡ್ ನನಗೂ ನನ್ನ ಮಗಳು ಪ್ರೀತಿ ಬೇಕಿತ್ತು. ಹೋಗ್ಬಿಡೋಣ ಬೆಂಗಳೂರಲ್ಲಿ. ಮತ್ತು ನನ್ನ ಹಸ್ಬೆಂಡ್ ಸಂಬಳದಲ್ಲಿ ಮ್ಯಾನೇಜ್ ಮಾಡೋಕ್ಕೆ ನನಗೆ ಕಷ್ಟ ಅಂತ ಅನ್ನಿಸ್ತು. ಒಂದು 6 ಮಂತ್ ಕಷ್ಟಪಟ್ಟಿದ್ರೆ ಅವಳನ್ನು ಎಲ್ಲಾದರೂ ಸ್ಕೂಲಿಗೆ ಹಾಕ್ಕೊಂಡು ಅಥವಾ ಡೇ ಕೇರಿಗೆ ಹಾಕ್ಕೊಂಡು ಇಬ್ಬರು ಮತ್ತೆ ಕೆಲ್ಸಕ್ಕೆ ಹೋಗ್ಬೋದಿತ್ತು. ಬಟ್ ಡೇ ಕೇರಲ್ಲಿ ಅವಳನ್ನು ಬಿಡೋಕ್ಕೆ ನಂಗೆ ಯಾಕೋ ಮನಸ್ಸಾಗಲಿಲ್ಲ. ಅವಳು ಹೆಲ್ತ್ ವೈಸು ತುಂಬ ವೀಕ್ ಇದ್ದಾಳೆ, ಪದೇ ಹುಷಾರು ತಪ್ತಾಳೆ, ಆ ಥರ ಎಲ್ಲ ಆಗ್ತಿದ್ಲು. ಸೊ ನನಗದು ಮನಸ್ಸಾಗಲಿಲ್ಲ. ಆಮೇಲೆ ಏನು ಮಾಡಿದ್ವಿ, ಹೋಗೋಣ ಅಂತ ಅಂದ್ಕೊಂಡ್ವಿ. ಮನೇಲಿ ಲೀಸ್ ಅಮೌಂಟ್ ಇಸ್ಕೊಂಡು ಕರೆಕ್ಟಾಗಿ ಇವತ್ತು 1 ವರ್ಷಕ್ಕೆ ಬ್ಯಾಂಗ್ಳೂರು ಬಿಟ್ವಿ.
ಬೆಂಗಳೂರು ಬಿಡ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಏನು ಮಾಡಬೇಕು, ಏನು ಮಾಡಿದ್ರೆ ಏನಾಗುತ್ತೆ, ಅದರಿಂದ ಇನ್ಕಮ್ ಬರುತ್ತಾ, ನಮಗೆ ಫಿನಾನ್ಷಿಯಲಿ ಏನು ಬರ್ಡನ್ ಆಗಲ್ವಾ, ಒಂದು ಸ್ಯಾಟಿಸ್ಫೈಡ್ ಲೈಫ್ನಲ್ಲಿ ಲೀಡ್ ಮಾಡ್ಬೋದಾ ಅನ್ನೋದು ಏನೂ ಒಂದು ತಲೆಯಲ್ಲಿ ಇಟ್ಕೊಳ್ದೇ ನಾವು ಬಂದಿದ್ದು. ನನ್ನ ಹಸ್ಬೆಂಡ್ ಏನು ಮಾಡೋದಂದರೆ ಸಡನ್ನಾಗಿ ಒಂದು ಶೆಡ್ ರೆಡಿ ಮಾಡಿಸಿ ಹಾಲು ಕೊಡೋ ಹಸುಗಳನ್ನ ತೊಗೊಂಡು ಬಂದು ಅದನ್ನು ಸಾಕೋಕ್ಕೆ ಶುರು ಮಾಡಿದ್ರು. ಆ ಹಸುಗಳಿಗೆ ಅದು ಜಾಸ್ತಿ ಮೇವೆ ತಿನ್ನುತ್ತೆ ಫ್ರೆಂಡ್ಸ್. ಅದು ಸೈಲೇಜ್ ರೆಡಿ ಮಾಡಬೇಕು, ಅದೆಷ್ಟು ತಪ್ಪೆ ಹಾಕುತ್ತೆ ಅದನ್ನೆಲ್ಲ ಎತ್ತಬೇಕು. ನನ್ನ ಲೈಫಲ್ಲಿ ಯಾವತ್ತೂ ತಪ್ಪೆ ಎತ್ತಿದೋಳಲ್ಲ. ಅದೆಲ್ಲ ಹಸುಗಳನ್ನ ಹತ್ತಿರದಿಂದ ನೋಡಿದೋಳೆ ಅಲ್ಲ, ಹಾಲಂತೂ ಕರ್ದಿರೋಳೆ ಅಲ್ಲ. ನಾನು ಯಾವತ್ತೂ ಹಾಲು ಕರೆದಿಲ್ಲ. ಬಟ್ ನನ್ನ ಹಸ್ಬೆಂಡ್ನೂ ಅಷ್ಟೇ ನಾನು ಅಷ್ಟು ಅವ್ರು ಕೆಲಸ ಮಾಡ್ತಿರೋದು ನೋಡಿಲ್ಲ. ಸಡನ್ನಾಗಿ ಅಷ್ಟು ಕೆಲಸ ಅವರೊಬ್ಬರೇ ಮಾಡುವಾಗ ಯಾಕೆ ಇನ್ನೂ ಇರ್ಬೋದಿತ್ತಲ್ವ, ಅಟ್ಲೀಸ್ಟ್ ಒಂದು 40 ಏಜ್ ಆಗೋ ತನಕನೂ ಆದರೂ ನಾವು ಬೆಂಗಳೂರಲ್ಲಿ ಇರ್ಬೋದಿತ್ತು. ಹೌದು, ನಮ್ಮ ಮೂಲ ಹಳ್ಳಿನೇ, ಇಲ್ಲ ಅಂತಲ್ಲ. ಬಟ್ ಏಜ್ ಇರುವಾಗಲೇ ಸ್ವಲ್ಪ ದುಡ್ಕೊಂಡು ಬರ್ಬೋದಿತ್ತಲ್ವ. ಯಾಕೆ ಹಿಂಗೆ ಸಡನ್ ಡಿಸಿಷನ್ ತೊಗೊಂಡೆ? ನಮ್ಮದು ಕಮಿಟ್ಮೆಂಟ್ಸ್ ಇರುತ್ತೆ ಫ್ರೆಂಡ್ಸ್. ಅದ್ರ ಮಧ್ಯದಲ್ಲೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಹಿಂಗೆ ಮಾಡಿಬಿಟ್ನಲ್ಲ, ನಾನು ತೊಗೊಂಡಿದ್ದು ಒಂದು ಡಿಸಿಷನಿಂದ ಇವ್ರಿಗೆ ಇಷ್ಟು ಪ್ರಾಬ್ಲಮ್ ಆಯಿತಾ? ಅದೆಲ್ಲ ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಅದು ಸೈಲೇಜ್ ಅಂದರೆ ಅದು ಜೋಳದ ಕಡ್ಡಿನ ಪುಡಿ ಮಾಡಿ ಅದು ಏರ್ ಬ್ಯಾಗ್ ಒಳಗಡೆ ಹಾಕಿ ಅದು ಎಲ್ಲೂ ಏರ್ ಹಾಕ್ದಂಗೆ ಅದನ್ನು ಫುಲ್ ಫಿಲ್ ಮಾಡಿ ಅದು ನೀಟಾಗಿ ಟೈಟಾಗಿ ಮುಚ್ಚಿ ಎಲ್ಲ ಇಡಬೇಕು. ಅದು ತುಂಬ ಕಷ್ಟದ ಕೆಲಸ. ಆ್ಯಂಡ್ ಆ ಹಸುಗಳಿಗೆ ಕೆಸಲು ಬಾವು ಆಗ್ತಿರುತ್ತೆ, ಒಂದೊಂದಕ್ಕೆ ಹುಷಾರಿರಲ್ಲ. ಒಂದೊಂದು ಸಲ ಅವ್ರಿಗೆ ಹುಷಾರು ತಪ್ಪಿದ್ರೆ 500 ರೂಪಾಯಿ 600 ರೂಪಾಯಿ ಟ್ಯಾಬ್ಲೆಟ್ಸಿಗೆ ಮೆಡಿಸನ್ಗೆ ಖರ್ಚು ಮಾಡಬೇಕು. ಒಂದು ಸಲ ಡಾಕ್ಟ್ರ್ ವಿಸಿಟ್ ಮಾಡಿದ್ರೆ ಅವರಿಗೂ ಒಂದು 200 ಪೇ ಮಾಡಬೇಕು. ಅಂಥದ್ರಲ್ಲಿರುವಾಗ ಮನೆ ನಡೆಸಬೇಕು, ಅನುಗೇನಾದರೂ ಸೇವಿಂಗ್ಸ್ ಮಾಡಬೇಕು. ನಾವಿಲ್ಲಿ ಬಂದು ಇಲ್ಲಿ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಿರ್ತೀವಿ, ದುಡ್ಡಿರಲ್ಲ, ಒಡವೆ ಎಲ್ಲ ಪ್ಲಡ್ಜ್ ಮಾಡಿ ಸಾಲ ಮಾಡಿರ್ತೀವಿ. ಆ ಸಾಲ ಎಲ್ಲಿಂದ ತೀರಿಸ್ಬೇಕು? ಅಷ್ಟೆಲ್ಲ ಟೆನ್ಷನ್ನ ಒಂದೇ ಸಲ ತಲೆ ಮೇಲೆ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದು ಫ್ಯಾಮಿಲಿ ಜೊತೆ ಇರುವಾಗ ಜೊತೇಲಿ ಇರೋದೇ ಬೇರೆ ಫ್ರೆಂಡ್ಸ್, ದೂರ ಇರೋದೇ ಬೇರೆ. ಜೊತೇಲಿದ್ದಾಗ ಫ್ಯಾಮಿಲಿ ಇಶ್ಯೂಸ್ ಆಗುತ್ತೆ, ಅದು ಎಲ್ಲರ ಫ್ಯಾಮಿಲಿಲೂ ಕಾಮನ್ನೇ, ನಮ್ಮ ಫ್ಯಾಮಿಲಿಲೂ ಆಯಿತು. ಬಟ್ ಅದನ್ನು ನಾವು ಫೇಸ್ ಮಾಡೋದಕ್ಕೆ ಮೆಂಟಲಿನೂ ರೆಡಿ ಇರಬೇಕು, ಫಿಸಿಕಲಿನೂ ರೆಡಿ ಇರಬೇಕು. ಬಟ್ ಎಲ್ಲ ವಿಷಯದಲ್ಲೂ ನನಗೆ ನನ್ನ ಹಸ್ಬೆಂಡ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಷ್ಟು ಹುಟ್ಟಿದೆಲ್ಲ ಸಿಟಿಲಿ ಆಗಿದ್ರೂ ಇಲ್ಲಿಗೆ ಬಂದು ಇಲ್ಲಿ ಸರ್ವೈವ್ ಆಗಬೇಕಂದ್ರೆ ಅದು ತುಂಬ ಕಷ್ಟ ಇರುತ್ತೆ ಫ್ರೆಂಡ್ಸ್. ಎಲ್ಲ ಕೆಲಸನೂ ಮಾಡಬೇಕು. ಇಲ್ಲಿ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಹಳ್ಳಿ ಕೆಲಸಗಳು. ಯಾವಾಗಲೂ ಬೆಂಗಳೂರಲ್ಲೆಲ್ಲ ಹೆಂಗಿದ್ದೆ ಅಥವಾ ಮಮ್ಮಿ ಡ್ಯಾಡಿ ಮನೇಲೆಲ್ಲ ಬೆಳೆದಿದ್ದೆ ಹೆಂಗೆ ಅಂದರೆ ಅಲ್ಲಿ ಜಾಸ್ತಿ ಏನು ಕೆಲಸ ಮಾಡ್ತಿರ್ಲಿಲ್ಲ ನಾವು. ಮಾಮೂಲಿ ಡಿಗ್ರಿ ಮುಗಿದ ತಕ್ಷಣ ಪಿ ಜಿಗೆ ಹೋದ್ವಿ. ಒಂದು 5 ವರ್ಷ ಪಿ ಜಿಲಿದ್ದೆ. ಅದಾದಮೇಲೆ ಅಲ್ಲಿ ಪಿ ಜಿಲಿ ನಾವೇನು ಕೆಲಸ ಮಾಡೋಕ್ಕೆ ಹೋಗ್ತೀವಿ. ಆಮೇಲೆ ಮದುವೆ ಇಬ್ರಿಗೆ ಏನು ಕೆಲಸ ಇರುತ್ತೆ, ಜಾಸ್ತಿ ಏನೇನು ಕೆಲಸ ಇರುತ್ತೆ ಅದು ಮಾಡ್ಕೊಂಡು ನಮ್ಮ ಪಾಡಿಗೆ ಹುಟ್ಟಿದ್ಮೇಲೆ 1 ವರ್ಷ ನಾನು ನಮ್ಮ ಮಮ್ಮಿ ಮನೆಯಲ್ಲೇ ಇದ್ದೆ. ಆಮೇಲೆ ಅವಳನ್ನೊಂದು 6 ತಿಂಗಳು ಬೆಂಗಳೂರಿಗೆ ಕರ್ಕೊಬಂದು ಇಟ್ಕೊಂಡಿದ್ವಿ. ಸೊ ಅಷ್ಟೇ ಬಿಟ್ಟರೆ ಜಾಸ್ತಿ ನಾನೇನು ಕೆಲಸ ಮಾಡಿದೋಳೆ ಅಲ್ಲ. ಸಡನ್ನಾಗಿ ಇಲ್ಲಿಗೆ ಬಂದು ಇವ್ರ ಜೊತೆ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲೆಲ್ಲ ಇಬ್ರಿಗೆ ಅಡುಗೆ ಮಾಡ್ಕೋತಿದ್ವಿ. ಇಲ್ಲಿ ಸಡನ್ನಾಗಿ ಬಂದು 5-6 ಜನಕ್ಕೆ ಅಡುಗೆ ಮಾಡಬೇಕಂದ್ರೆ ಅದು ಮಾಡೋದು ಹೆಂಗೆ ಅಂತಲೂ ಗೊತ್ತಿರಲ್ಲ. ಅಡ್ಜಸ್ಟ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಅಂದರೂ ಬಟ್ ನಾನು ನನ್ನ ಮಗಳು ಫ್ಯೂಚರ್ ನೋಡಬೇಕು ಫ್ರೆಂಡ್ಸ್. ಈ ಒಂದು ಇದರಲ್ಲಿ ನನಗೆ ನನ್ನ ಮಗಳನ್ನ ಓದ್ಸೋಕ್ಕೆ ಇಷ್ಟ ಇಲ್ಲ. ನಮ್ಮ ಮಕ್ಕಳು ನಮ್ಮ ಥರ ಆಗಬಾರ್ದು. ಅವರ ಲೈಫಲ್ಲಿ ಯಾವುದೇ ಒಂದು ಡಿಸಿಷನ್ ತೊಗೋಬೇಕಂದ್ರೂ ಒಂದು ಬ್ರೇವ್ ಆಗಿ, ಒಂದು ಸ್ಟ್ರಾಂಗಾಗಿ ಡಿಸಿಷನ್ ತೊಗೋಬೇಕು. ಅವಳು ಬೆಳೆಯೋದೇ ಒಂದು ಸ್ಟ್ರಾಂಗಾಗಿ ಬೆಳೆಸ್ಬೇಕು ಅಂತ ನನ್ನ ಆಸೆಯಿಂದ ನಾನು ನನ್ನ ನೇಟಿವ್ಗೆ ಹೋದೆ, ನಮ್ಮ ಮಮ್ಮಿ ಡ್ಯಾಡಿ ಮನೆಗೆ. ಸೊ ಅಲ್ಲಿ ಅವಳಿಗೆ ಸ್ಕೂಲಿಗೆ ಹಾಕಿ ಅಲ್ಲಿ ಅವಳನ್ನ ಓದಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಅವಳಿಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. ಸೊ 3 ಡೇಸ್ ಅಲ್ಲಿದ್ದು ವೀಕೆಂಡ್ಸಿಗೆ ಇಲ್ಲಿಗೆ ಬಂದಿರೋಣ ಅನ್ನೋ ಒಂದು ಡಿಸಿಷನ್ ಇವಾಗ ತೊಗೊಂಡಿದ್ದೀವಿ. ಸೊ ಅದಕ್ಕೂ ನನ್ನ ಹಸ್ಬೆಂಡ್ ಒಪ್ಕೊಂಡಿದ್ದಾರೆ. ನನ್ನ ಹಸ್ಬೆಂಡಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಫ್ರೆಂಡ್ಸ್. ಇಲ್ಲ ಅಂದಿದ್ರೆ ನಾನು ತುಂಬ ಡಿಪ್ರೆಷನ್ನಿಗೆ ಹೊರ್ಟೋಗ್ಬಿಟ್ಟಿದ್ದೆ. ಫ್ಯೂಚರ್ ಏನು, ಹಂಗಿದ್ದಿದ್ದು ಲೈಫ್ ಹಿಂಗೆ ಮಾಡ್ಕೊಂಬಿಟ್ಟಿದ್ದೀನಿ. ಏನು ಮಾಡಬೇಕು,
1 ವರ್ಷದಿಂದ ನಾನು ಝೀರೋ ಇನ್ಕಮ್ ಫ್ರೆಂಡ್ಸ್. ನನ್ನ ಕಡೆಯಿಂದ ನಾನು ಯಾವಾಗಲೂ ದುಡ್ಕೊಂಡೇ ಬಂದಿರೋಳು. ನನ್ನ ಬುದ್ಧಿ ಬಂದಾಗಿಂದ ಅಂದರೆ ನಾನು ಡಿಗ್ರಿ ಮುಗಿಸ್ದಾಗಿಂದ ಕಂಟಿನ್ಯೂಸ್ ಕೆಲಸನೇ ಮಾಡ್ತಿದ್ದೀನಿ. ಈ 1 ಇಯರ್ ಫುಲ್ ಏನಿದೆ ನನ್ನ ಜರ್ನಿ, ಒಂದೇ ₹1 ನಾನು ದುಡ್ದಿಲ್ಲ. ಇಲ್ಲ ನನ್ನ ಹಸ್ಬೆಂಡ್ ಹತ್ರನೂ ನಾನು ಕೇಳೋಕ್ಕೂ ಆಗ್ತಿರಲ್ಲ. ಯಾಕೆಂದರೆ ನಮ್ಮ ಸಿಚುವೇಶನ್ ಅಷ್ಟು ಖರಾಬಾಗಿದೆ ಅಂತಲೇ ಹೇಳ್ಬೋದು. 1 ವರ್ಷ ಹೆಂಗಾಯಿತು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಸೊ ಹಂಗಾಯಿತು. ಸೊ ಆಮೇಲೆ ನಾನು ಮಮ್ಮಿ ಡ್ಯಾಡಿ ಮನೆಗೆ ಹೋದೆ. ಅವರು ನನಗೆ ಎಲ್ಲರ ಲೈಫಲ್ಲೂ ಈ ಥರ ಆಗುತ್ತೆ, ನಾವು ಇದ್ದೀವಿ ಬಿಡು ಅಂತ ಏನು ಅಷ್ಟೇನು ಇದು ಮಾಡಿ ರ್ಯಾಶಾಗೇನು ಮಾತಾಡಲಿಲ್ಲ. ಅವರು ನಂಗೆ ತುಂಬ ಸಪೋರ್ಟಿವ್ ಆಗೇ ಇದ್ದರು. ಈವನ್ ನನ್ನ ತಂಗಿ ಕೂಡ. ಅವರೆಲ್ಲ ಇರೋದ್ರಿಂದನೇ ಒಂದು ಸ್ವಲ್ಪ ನಾನು ಈ ಥರ ಒಂದು ಡಿಪ್ರೆಷನಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಯಿತು. ಏನೇ ಗೈಸ್ 1 ವರ್ಷದಿಂದ ನಾವು ಏನಕ್ಕೆ ಕೈ ಹಾಕಲಿ ಎಲ್ಲನೂ ನಮಗೆ ಅದು ಕಂಪ್ಲೀಟ್ಲಿ ಡೌನ್ಫಾಲಾಗಿ ಹೋಗ್ಬಿಟ್ಟಿದ್ವಿ. ಇವಾಗ ಹಸು ತೊಗೊಂಡು ಮೇಲೆ ಬರೋಣ ಅಂತ ಹೋದರೆ ಆ ಹಸುಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಚೆನ್ನಾಗಿ ಹಾಲು ಕೊಡ್ದಿದ್ದ ಹಸುಗೆ ಇದ್ದಕ್ಕಿದ್ದಂಗೆ ಹುಷಾರು ತಪ್ಪುತ್ತೆ. ಪ್ರತಿಯೊಂದರಲ್ಲೂ ಡೌನ್ಫಾಲೇ. ಅಟ್ಲೀಸ್ಟ್ ಒಂಚೂರಾದರೂ ಲೈಫಲ್ಲಿ ಹ್ಯಾಪಿನೆಸ್ ಏನಾದರೂ ಕಾಣಿಸುತ್ತೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಏನೂ ಇಲ್ಲ. ಅದು ನಾನು ಬೆಳೆದಿದ್ದೆ ಸೆನ್ಸಿಟಿವ್ ಆಗಿ ಬೆಳೆದ್ಬಿಟ್ಟಿದ್ದೀನಿ. ಇದನ್ನೆಲ್ಲ ನಂಗೆ ಹೆಂಗೆ ತಗೋಬೇಕಂತನೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಬಟ್ ಡೇ ಬೈ ಡೇ ನನ್ನ ಮಗಳ ಮುಖ ನೋಡಿಕೊಂಡು ಸ್ವಲ್ಪ ಸ್ಟ್ರಾಂಗ್ ಆಗ್ತಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ನಾನು ಈ ಥರ ಒಂದು ಡಿಸಿಷನ್ ತೊಗೊಂಡು ಇಷ್ಟೊಂದೆಲ್ಲ ಸಫರ್ ಮಾಡಿದ್ದೀನಿ ಲೈಫಲ್ಲಿ. ಸೊ ಅದಕ್ಕೆ ಯಾರೇ ಸಡನ್ನಾಗಿ ಬೆಂಗಳೂರು ಬಿಟ್ಟು ಹಳ್ಳಿ ಕಡೆ ಬಂದು ಸೆಟಲ್ ಆಗಬೇಕು ಅನ್ನೋ ಪ್ಲ್ಯಾನಲ್ಲಿರೋರು ಸಡನ್ ಡಿಸಿಷನ್ ತೊಗೋಬೇಡಿ. ಮುಂದೆ ಹೋದರೆ ಅಲ್ಲಿ ಏನು ಮಾಡಬೇಕು, ಏನಾಗುತ್ತೆ, ಮೆಂಟಲಿ ಫಿಸಿಕಲಿ ಎರಡೂ ರೆಡಿ ಇದ್ದು ಬೆಂಗಳೂರು ಬಿಟ್ಟು ಬನ್ನಿ. ಮತ್ತೆ ಇಲ್ಲಿ ಬಂದು ಇಲ್ಲಿ ಲಾಸಾಗಿ ಮತ್ತೆ ಬೆಂಗಳೂರಿಗೆ ಹೋಗೋದು ಅದೆಲ್ಲ ಒಂಥರ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಬೆಂಗಳೂರಲ್ಲಿ ಏನು ಗೊತ್ತಾ, ನಾವು ಏನೇ ಮಾಡಿದ್ರೂ ಯಾರೂ ನೋಡಲ್ಲ. ಅವ್ರವ್ರ ಲೈಫ್ ಅವ್ರವ್ರು ನೋಡ್ಕೊತಾರೆ. ನಾವು ಒಳಗಡೆ ಇದ್ಕೊಂಡು ಒಂದೇ ಒಂದು ಹೊತ್ತು ಊಟ ತಿಂದ್ರೂ ಯಾರೂ ನಿಮ್ಮನ್ನು ಕೇಳೋಕ್ಕೆ ಬರೋಲ್ಲ. ಆದರೆ ಇಲ್ಲಂಗಲ್ಲ, ಪ್ರತಿಯೊಬ್ಬರು ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ, ಪ್ರತಿಯೊಬ್ಬರು ನಮ್ಮನ್ನು ನೋಡ್ತಿರ್ತಾರೆ. ನಮ್ಮ ಬೆಳವಣಿಗೆ ಆಗಿರ್ಬೋದು ಅಥವಾ ನಮ್ಮದು ಸೋಲಾಗಿರ್ಬೋದು ಎಲ್ಲ ಮ್ಯಾಟರ್ ಆಗುತ್ತೆ ಇಲ್ಲಿರುವಾಗ. ಇಲ್ಲಿ ಅಂತ ಬಂದಮೇಲೆ ನಾವು ಇಲ್ಲೇ ಒಂದು ನೆಲೆಗಾಣಬೇಕು ಹೊರ್ತು ಮತ್ತು ಇಲ್ಲಿ ಇಲ್ಲಿ ಅಂತ ಆಟ ಆಡೋಂಗೆ ಆಗಬಾರ್ದು. ಅದಕ್ಕೆ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಬೆಂಗಳೂರಲ್ಲಿ ಇದ್ದು ಊರ ಕಡೆ ಬರಬೇಕು ಅಂತಿದ್ದೀರಾ ಅವರಿಗೋಸ್ಕರ ಎಸ್ಪೆಷಲಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.